ಬೆಂಗಳೂರಿನಲ್ಲೊಂದು ಗ್ರೇಟ್ ರಾಬರಿ. ಮನೆಗೆ ನುಗ್ಗಿ 1.5 ಕೋಟಿ ಲೂಟಿಯನ್ನ ಮಾಡಿದ್ದಾರೆ. ಹಣದ ಜೊತೆ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರುವಂತಹ ರಾಬರಿ ಇದು. ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು 4 ಬಂದಿದ್ದಾರೆ. ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕಿದಂತಹ ಇನೋವಾ ಕಾರಿನಲ್ಲಿ ಬಂದಿದ್ರು. ಗಿರಿರಾಜು ಎಂಬುವವರ ಮನೆಯಲ್ಲಿ ನಡೆದಿರುವಂತಹ ದರೋಡೆ ಇದು. ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಿದಂತಹ ಖದೀಮರು ಅಡಿಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದ ಗಿರಿರಾಜು ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ರು. ಗಿರಿರಾಜು ಮನೆಯಲ್ಲಿ ಇಲ್ಲದೆ ಇದ್ದಾಗ ಬಂದು ದರೋಡೆಯನ್ನ ಮಾಡಿದ್ದಾರೆ. ಹಣ ಚಿನ್ನಾಭರಣವನ್ನ ದೋಚಿ 4 ಪರಾರಿಯಾಗಿದ್ದಾರೆ. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಿಸಿಟಿವಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಕೋಟಿ ಹಣವನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಯಾಕೆ ಇಟ್ಕೊಂಡ್ರು, ಅವರು ಏನೇ ಪರ್ಚೇಸ್ ಮಾಡುವಂತಹ ನಿಟ್ಟಿನಲ್ಲಿ ಹಣವನ್ನ ತಂದಿಟ್ಕೊಂಡಿದ್ರು ಕೂಡ ಮನೆಯಲ್ಲಿ 3 ಲಕ್ಷದ ಮೇಲೆ ಹಣವನ್ನ ಇಟ್ಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ಮರೆತುಬಿಟ್ಟಿದ್ದಾರ ಜನ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಅಂತ ಹೇಳ್ಕೊಂಡು ಹೋಗಿ ಬಂದಂತಹ 4 ಹಣವನ್ನ ಲೂಟಿ ಮಾಡ್ಕೊಂಡು ಪರಾರಿಯಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಕೋಟಿ, 1 ಕೋಟಿ ಹಣದ ಜೊತೆಗೆ ಚಿನ್ನಾಭರಣವನ್ನ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ. ಅದು ಕೂಡ ಸರ್ಕಾರಿ ವಾಹನದಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿ ನಂಬರ್ ಪ್ಲೇಟ್ ಅನ್ನ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಎಲ್ಲಾಗಿದೆ ಘಟನೆ? ಮನೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಇಟ್ಕೊಳ್ಬಾರ್ದು ಅನ್ನೋದು ಗೊತ್ತಿರ್ಲಿಲ್ವಾ? ಈಗ ಹಣದ ಮೂಲ ಏನು ಅನ್ನೋದು ಜಾಲಾಡುತ್ತೆ ಪೊಲೀಸ್ ಇಲಾಖೆ. ಇಡಿ ಎಂಟ್ರಿ ಕೊಟ್ಟರು ಕೊಡ್ಬೋದಲ್ವಾ? ಖಂಡಿತವಾಗ್ಲೂ ರಮ್ಯಾ, ನೀವ್ ಹೇಳಿದ್ದು ಸತ್ಯ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕರೆ ಅಲ್ಲಿ ಖಂಡಿತವಾಗ್ಲೂ ಐಟಿ ಅಥವಾ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ಆಗ್ತಾರೆ. ಆದ್ರೆ ಇಲ್ಲಿ ಇವರು ಏನು ಗಿರಿರಾಜು ಅಂತ ಏನಿದ್ದಾರೆ, ಇವರು ಕೂಡ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೂಡ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಒಂದು ಪ್ರಾಪರ್ಟಿ ಪರ್ಚೇಸ್ ವಿಚಾರವಾಗಿ ಇವರು ಹಣವನ್ನ ಇಸ್ಕೊ ಬಂದಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಅದು ನಿಜಾನ ಸುಳ್ಳು ಅಂತ ಹೇಳಿ ಅದು ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಅವರು ಕೆಲವೊಬ್ಬರಿಂದ ಹಣವನ್ನ ಇಸ್ಕೊಂಡಿದ್ರು. ಅಂದ್ರೆ ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಜನ ಅವರ ಬಳಿ ಇದ್ದಂತ ಫ್ರೆಂಡ್ಸ್ ಗಳ ಬಳಿ ಹಣವನ್ನ ಇಸ್ಕೊಂಡಿದ್ರು ಗಿರಿರಾಜು ಅವರು. ಆನಂತರ ಅದನ್ನ ಕಳೆದ ಶುಕ್ರವಾರ ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅವರು ಮನೆಯಲ್ಲಿ ತಂದು ಇಟ್ಟಿರ್ತಾರೆ. 1 ಕೋಟಿ ಅಷ್ಟು ಹಣವನ್ನು ಕೂಡ ಅಂದ್ರೆ ಫುಲ್ ಕ್ಯಾಶ್ ತಂದು ಇಟ್ಟಿರ್ತಾರೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಕೆಲವೊಬ್ರು ಗೊತ್ತಿರೋಂತವ್ರೆ, ಯಾಕಂದ್ರೆ ಈಗ ಅವ್ರ ಮನೇಲಿ ಕ್ಯಾಶ್ ಇದೆ ಅಂತ ಹೇಳಿ ಅವರ ಮನೆಯವ್ರಿಗೆ ಗೊತ್ತಾಗ್ಬೇಕು. ಅದ್ ಬಿಟ್ರೆ ಏನು ಕೊಟ್ಟಂತವ್ರಿಗೆ ಗೊತ್ತಾಗ್ಬೇಕು. ಸೊ ಹೀಗಾಗಿ ಕೊಟ್ಟಂತವ್ರು ಅಥವಾ ಅಲ್ಲಿ ಬ್ಯಾಂಕಿನ ತಂದಿದಂತವ್ರು ಅಥವಾ ಇವ್ರನ್ನ ಫಾಲೋ ಮಾಡಿದ್ರು ನಂತರ ಗೊತ್ತಾಗ್ಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ಗೊತ್ತಿರೋಂತ ಮಾಹಿತಿ ಪ್ರಕಾರ ಅಲ್ಲಿ ಗೊತ್ತಿರೋಂತವ್ರಿಗೂ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಈಗಾಗ್ಲೇ ಮಾಹಿತಿಯನ್ನು ಕೂಡ ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.